ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ನಮ್ಮಲ್ಲಿ ಅನೇಕ ರೀತಿ ಗಾದೆಗಳಿದೆ, ಅನೇಕ ರೀತಿ ಹಾಡುಗಳಿದೆ, ಅನೇಕ ರೀತಿ ಇದೆ. ಕಲ್ಪವೃಕ್ಷ, ಕಾಮಧೇನು ಅಂತಾರೆ. ಕರ್ನಾಟಕ ಎರಡಕ್ಕೂ ಫೇಮಸ್. ಕಲ್ಪವೃಕ್ಷ ಅಂದರೆ ನಮ್ಮ ತೆಂಗಿನಕಾಯಿ, ಕಾಮಧೇನು ಅಂದರೆ ಡೈರಿ ಹಸುಗಳಿಂದ. ಕಾರಣ ನಮ್ಮ ಕರ್ನಾಟಕ ಸಿಲ್ಕು ಮಿಲ್ಕು ಗೋಲ್ಡು ಅಂತಾರೆ. ಅದೇ ಈ ರಾಮನಗರ ದಾಟಿದ್ರೆ ಮೈಸೂರು, ಮಂಡ್ಯ, ಮದ್ದೂರು ಆ ಕಡೆ ಎಲ್ಲ ಸೇರಿ ಕಲ್ಪವೃಕ್ಷಗಳು. ಕಾರಣ ನೀರೆಲ್ಲಿದೆಯೋ ಅಲ್ಲಿ ಇದು ನೀರಿನ ಬೆಳೆ. ನೀರು ಇದ್ದರೆ ಮಾತ್ರ ಬೆಳೀಲಿಕ್ಕೆ ಸಾಧ್ಯ. ಡ್ರೈ ಲ್ಯಾಂಡಲ್ಲೇ ಬೆಳೆಯೋಕ್ಕೆ ಆಗಲ್ಲ ಇದು. ಅದೇನಪ್ಪ ಅಂದರೆ ಪ್ರತಿಯೊಂದಕ್ಕೂ ಮಲ್ಟಿಪಲ್. ಈ ದೇವರ ಪೂಜೆಗೂ ಆಗುತ್ತೆ, ಪ್ರತಿಯೊಂದಕ್ಕೂ. ಮತ್ತು ಈ ನೀರನ್ನು ಕಂಡಿಡ್ಲಿಕ್ಕೂ ಈ ಒಂದು ತೆಂಗಿನಕಾಯಿ ಉಪಯೋಗಿಸ್ಕೊತಾರೆ. ಅದು ಹೆಂಗೆ ಹೋಗ್ತಾರೆ ಅವರು ನೀರು ಕಂಡಿಡಿಯೋರು. ಆ ನೀರು ಎಲ್ಲಿದೆಯೋ ಅಲ್ಲಿ ಹಿಂಗೆ ಮಲಗಿದ್ದು ಅದಷ್ಟು ಅದು ನಿಂತ್ಕೊಂತಂತೆ, ಹಿಂಗೆ ನಿಂತ್ಕೊಳ್ಳುತ್ತೆ ಅಂತ ಅವ್ರು ತೋರಿಸ್ತಾರೆ. ಅನೇಕರು ಅದು ಸಕ್ಸಸ್ಸು ಆಗಿದೆ. ಅಲ್ಲದೇ ಒಳಗಡಿರುವಂತಹ ನೀರು ಅಂದರೆ ಇದು ಕಾಯಾಗಿದೆ, ಎಲೆ ನೀರು. ಅದು ಸೇವನೆಯಿಂದ ನಾನಾ ರೀತಿಯ ನಮಗೆ ಲಾಭಗಳಿದೆ. ಮೊದಲನೇದು, ಬೆಳಗಿನ ಜಾವ ಕುಡಿದಾಗ, ಅದು ಸೇವಿಸಿದಾಗ ಈ ಸ್ಪರ್ಮ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ. ಅಲ್ಲದೇ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ. ಅಲ್ಲದೇ ಎಲ್ಲ ಮಿನರಲ್ಸ್ ಇದ್ರಲ್ಲಿ ಸಿಗ್ತದೆ. ಅದರ ಒಳಗಡೆ ಇನ್ನು ಈ ಚೆನ್ನಾಗಿ ಬಲಿತಿರ್ತಕ್ಕಂತಹ ಕಾಯನ್ನು ಹೊಡೆದಾಗ ಒಳಗಡೆ ಕೊಬ್ಬರಿ ಇರ್ತದೆ. ಆ ಕೊಬ್ಬರಿ ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು. ಕೊಬ್ಬರಿ ಎಷ್ಟು ಸೇವನೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಬಾಯಲ್ಲಿ ಹುಣ್ಣಾಗಲ್ಲ, ಈ ಮಲಬದ್ಧತೆ ಕಡಿಮೆ ಆಗ್ತದೆ, ಅನೇಕ ರೀತಿಯ ಪ್ರೋಟೀನ್ ಸಿಗ್ತದೆ, ಮತ್ತು ವಿಟಮಿನ್ ಸಿಗ್ತದೆ ಇತ್ಯಾದಿ ಸಿಕ್ಕುವುದರಿಂದ ಈ ಕಲ್ಪವೃಕ್ಷದ ಒಂದು ತೆಂಗಿನಕಾಯಿನ ನಾವು ಯಾವುದೋ ಮುಖಾಂತರ ನಾವು ಸೇವಿಸಬೇಕು. ಸೇವಿಸಿದಾಗಲೇ ಅದು ನಮಗೆ ಆ ಒಂದು ಅಂಶಗಳು ನಮಗೆ ಸಿಗುತ್ತೆ. ಈ ಪ್ರತಿಯೊಬ್ಬರೂ ಅಷ್ಟೇ ಈ ಕೊಬ್ಬರಿ ಸೇವನೆ ಮಾಡ್ತಾ ಬಂದರೆ ನಾನಾ ರೀತಿಯ ಲಾಭಗಳಿದೆ. ಸ್ನೇಹಿತರೆ, ಈ ಮೇಲೆ ನಾರು ಬಂದು ಮಲಬದ್ಧತೆಯನ್ನು ತೆಗಿತದೆ. ಅದೇ ಈ ಸಿಪ್ಪೆ ಬಂದು ಹೇರ್ ಡೈಗೆ ಉಪಯೋಗಿಸ್ಕೊತಾರೆ. ಒಳಗಡೆ ಕೊಬ್ಬರಿ ಬಂದು ಸಾಂಬಾರಿಗೆ ಹಾಕ್ತಾರೆ, ಮತ್ತು ಹಾಲು ಮಾಡಿ ಹಾಲನ್ನು ಸೇವನೆ ಮಾಡ್ತಾರೆ. ಮತ್ತು ಅನೇಕ ರೀತಿಯ ಬೆಲ್ಲ ಇವೆಲ್ಲ ಹಾಕಿ ಇದನ್ನು ಸೇವನೆ ಮಾಡ್ತಾರೆ. ಪ್ರತಿಯೊಂದು ಸ್ವೀಟು ಮಾಡಲಿಕ್ಕೂ ಕೊಬ್ಬರಿ ಬೇಕೇ ಬೇಕಾಗುತ್ತೆ. ಇದರಿಂದ ಇದೊಂದು ಕಲ್ಪವೃಕ್ಷ ಆಗಿರ್ತದೆ. ಸ್ನೇಹಿತರೆ, ಇದನ್ನು ನೋಡಿ ಮುಂದೆ ಇನ್ನೊಂದು ಎಪಿಸೋಡ್ ಮಾಡಿಕೊಡ್ತೀವಿ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಎಲ್ರಿಗೂ ಸರಿ. ನಮಸ್ಕಾರ ಸ್ನೇಹಿತರೆ.